ಬಹುಶಃ ಕಾವೇರಿಗೆ ಶಾಶ್ವತವಾದ ಪರಿಹಾರವನ್ನು ನಮ್ಮನ್ನು ಆಳದಂಥ ಯಾವುದೇ ಸರ್ಕಾರಗಳು ಮಾಡದೇ ಇದ್ದ ಕಾರಣ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ರಾಜ್ಯದ ವಕೀಲರು ಸರಿಯಾದಂಥ ವಾದಗಳನ್ನು ಮಾಡದ ಕಾರಣ ಇವತ್ತು ಪದೇ ಪದೇ ಕರ್ನಾಟಕದ ಮೇಲೆ ಕಾವೇರಿಯ ವಿಚಾರದಲ್ಲಿ ಇವತ್ತು ಇಂಥ ತೀರ್ಮಾನಗಳು, ಆದೇಶಗಳು ಹೊರಬೀಳ್ತಾ ಇದೆ. ನಾನು ಪ್ರತಿ ಸಂದರ್ಭವನ್ನು ಗಮನಿಸಿದ್ದೀನಿ. ಇಂಥ ಆದೇಶಗಳು ಬಂದಾಗ ನಾನು ಗಮನಿಸಿದ್ದೇನು ಅಂದರೆ, ಯಾರಾದರೂ ಏನಾದರೂ ಒಂದು ಆದೇಶ ಮಾಡುವಾಗ ಅದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಇರಬಹುದು, ಇಲ್ಲ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರ ಇರಬಹುದು, ಕನಿಷ್ಠ ಒಂದು ನಿಯೋಗವನ್ನು ಕರ್ನಾಟಕಕ್ಕೆ ಕಳಿಸಿ ಇಲ್ಲಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಹೋಗಿ ಒಂದು ವರದಿಯನ್ನು ಕೊಟ್ಟ ಮೇಲೆ ಇಂಥದ್ದೊಂದು ಆದೇಶಗಳನ್ನ, ತೀರ್ಮಾನಗಳನ್ನು, ತೀರ್ಪುಗಳನ್ನು ಕೊಟ್ಟರೆ ಆಗ ನಾವು ಒಪ್ಕೋಬಹುದು. ಏಕಾಏಕಿ ಇವತ್ತು ಕರ್ನಾಟಕದ ರಾಜ್ಯದ ಮೇಲೆ ಇಂಥ ತೀರ್ಮಾನಗಳನ್ನು ಈ ಕಾವೇರಿ ನಿಯಂತ್ರಣ ಸಮಿತಿ ಮಾಡೋದಾಗಲಿ, ಇಲ್ಲ ಕಾವೇರಿಯ ನಿವಾರಣಾ ಪ್ರಾಧಿಕಾರ ಮಾಡೋದಾಗಲಿ, ಇದನ್ನು ಕರ್ನಾಟಕ ಎಷ್ಟು ದಿನ, ಎಷ್ಟು ಕಾಲ ಸಹಿಸಬೇಕು ಅನ್ನೋದು ನನಗೆ ಅರ್ಥ ಆಗದೇ ಇರುವಂಥ ವಿಚಾರ. ನಾವು ಕರ್ನಾಟಕ ಸರ್ಕಾರ ಪ್ರತಿ ಬಾರಿ ಕಾವೇರಿಯ ವಿಚಾರವನ್ನು ಚರ್ಚೆಗೆ ನಾವು ದೊಡ್ಡ ದೊಡ್ಡ ವಕೀಲರನ್ನು ನೇಮಕ ಮಾಡ್ತೀವಿ. ನೂರಾರು ಕೋಟಿ ಹಣವನ್ನು ಕರ್ನಾಟಕ ಸರ್ಕಾರ ಕೊಡುತ್ತೆ. ಕೊಟ್ಟರೂ ಸಹ ಕಾವೇರಿ ವಿಚಾರದಲ್ಲಿ ನಮಗೆ ಇವತ್ತವರೆಗೂ ಒಂದು ಸಂದರ್ಭಕ್ಕೂ ನಮಗೆ ನ್ಯಾಯ ಸಿಕ್ಕಿಲ್ಲ. ನಮ್ಮ ಪರವಾಗಿ ಒಂದು ತೀರ್ಪಾಗಲಿ, ಒಂದು ಆದೇಶಗಳಾಗಲಿ ಹೊರ ಬಂದಿಲ್ಲ. ಇದನ್ನೆಲ್ಲ ನೋಡಿದಾಗ ನನಗೆ ಅನಿಸೋದೇನು ಅಂದರೆ, ಎಲ್ಲೋ ಸರಿಯಾದ ನಮ್ಮ ವಕೀಲರು ಸರಿಯಾದ ರೀತಿಯಲ್ಲಿ ವಾದ ಮಾಡದ ಕಾರಣ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಡದೇ ಇದ್ದ ಕಾರಣ ಇಂಥ ಆದೇಶಗಳು ನಮ್ಮ ಮೇಲೆ ಬೀಳೋಕ್ಕೆ ಸಾಧ್ಯ ಆಗಿದೆಯೇನೋ ಅಂತ ಅನಿಸುತ್ತೆ. ಮತ್ತೆ ಲಾಬಿ ಅಂತ ಬಂದಾಗ ತಮಿಳುನಾಡಿನ ಲಾಬಿ ಇದೆಯಲ್ಲ, ತಮಿಳುನಾಡಿನ ಲಾಬಿ ಎಲ್ಲ ಕಾಲಕ್ಕೂ ಸಹ ಇಂಥ ಆದೇಶಗಳು ತಮಿಳುನಾಡಿನ ಪರವಾಗಿ ಬರೋ ರೀತಿಯಲ್ಲಿ ಅವರು ಕೇಂದ್ರದಲ್ಲಿ ಲಾಬಿ ಮಾಡ್ತಾರೆ. ಅಲ್ಲಿ ಕಾವೇರಿ ವಿಚಾರ ಬಂದಾಗ DMK, ADMK ಇವರೆಲ್ಲ ಒಟ್ಟಿಗೆ ನಿಂತು ಕೆಲಸ ಮಾಡ್ತಾರೆ. ಆದರೆ ಕರ್ನಾಟಕ ರಾಜಕಾರಣದಲ್ಲಿ ಹೇಗೆ ಅಂದರೆ, ಇಂಥ ಸಂದರ್ಭದಲ್ಲಿ ಎಲ್ಲ ವಿವಾದಗಳನ್ನು, ಎಲ್ಲ ವಿಚಾರಗಳನ್ನು ರಾಜಕೀಯವಾಗಿ ತಗೋತಾರೋ ಹೊರತು ಅದಕ್ಕೊಂದು ಪರಿಹಾರ ಹುಡುಕಬೇಕು ಅನ್ನೋದಾದರೆ, ನಮ್ಮ ರಾಜ್ಯದ ರೈತರ ಹಿತ ಕಾಪಾಡಬೇಕು ಅನ್ನೋದಾದರೆ, ಇಲ್ಲ ಕರ್ನಾಟಕದ ಹಿತ ಕಾಪಾಡಬೇಕು ಅನ್ನೋದಾದರೆ ಎಲ್ಲ ಪಕ್ಷಗಳು ಒಮ್ಮತದಿಂದ ರಾಜಕೀಯ ರಹಿತವಾಗಿ ಒಂದು ತೀರ್ಮಾನಕ್ಕೆ ಬಂದಂಥ ಇತಿಹಾಸವೇ ಇಲ್ಲ. ಹಾಗಾಗಿ ಇಂಥ ಆದೇಶಗಳು, ಇಂಥ ತೀರ್ಪುಗಳು ಪದೇ ಪದೇ ಕರ್ನಾಟಕದ ಪಾಲಿಗೆ ಇವತ್ತು ಮರಣ ಶಾಸನವನ್ನು ಬರೆಯುವ ಕೆಲಸಕ್ಕೆ ಶಾಸನ ಹಾಗಾಗಿ ಈ ಥರ ಬೀಳ್ತಾ ಇರುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಸರ್, ಈ ರಾಜಕೀಯ ಅಂತ ಬಂದಾಗ ನಮ್ಮ ರಾಜ್ಯದಲ್ಲಿ ನೀರಾವರಿ ವಿಚಾರ ಬಂದಾಗ ಮತ್ತೆ ಜಲಸಂಪನ್ಮೂಲ ಖಾತೆ ಬಂದಾಗ ರಾಮಲಿಂಗಾರೆಡ್ಡಿ ಅವರು ನನಗೆ ಆ ಖಾತೆ ಬೇಡ ಅಂತ ಹೇಳಿದ್ರು. ಅದು ಕೂಡ ಹಿನ್ನಡೆ ಆಗೋದಕ್ಕೆ ಕಾರಣನ ಅಲ್ಲಿ ನೀರಾವರಿ ಸಚಿವರು ಅಲ್ಲಿ ಹೋಗದಂಥದ್ದು, CWCC ಮೆಂಬರ್ ಜೊತೆ ಮಾತಾಡದಿದ್ದಂಥದ್ದು. ಬಹುಶಃ ನೀರಾವರಿ ಬಗ್ಗೆ ಯಾರಿಗೆ ಕಾಳಜಿ ಇರುತ್ತೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿ ಇರುತ್ತೆ, ಅಂಥವರಿಗೆ ಆ ಸಚಿವ ಸ್ಥಾನಮಾನ ಕೊಟ್ಟಾಗ ಅವರ ಹತ್ರ ಇದ್ದಂಥ ಮಾಹಿತಿಯನ್ನು ಇಟ್ಕೊಂಡು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ರಾಮಲಿಂಗಾರೆಡ್ಡಿಯವರು ಪ್ರಾರಂಭದಲ್ಲೇ ಹೇಳಿದ್ರು, ನನಗೆ ಈ ಖಾತೆಯ ಅನುಭವ ಇಲ್ಲ, ಅದಕ್ಕೆ ದಯವಿಟ್ಟು ನನಗೆ ಬೇಡ ಅಂತ. ಆದ್ರೂ ಕೇಂದ್ರದ ಹೈಕಮಾಂಡು ಹೇಳಿದ ಹಾಗೆ ಅವರು ಆ ಖಾತೆಯನ್ನು ಒಪ್ಕೋಬೇಕಾಯಿತು. ಆದರೆ ರಾಮಲಿಂಗಾರೆಡ್ಡಿಯವರಿಗೆ ಒಂದಷ್ಟು ಕೊರತೆ ಇರ್ಬೋದು, ಮಾಹಿತಿಯ ಕೊರತೆ ಇರ್ಬೋದು. ಹಾಗಾಗಿ ಸಚಿವರಿಗೆ ಎಲ್ಲದೂ ಇರಬೇಕು, ಗೊತ್ತಿರಬೇಕು ಅಂತೇನಲ್ಲ. ಯಾಕೆಂದರೆ ಅದಕ್ಕಾಗಿ ಸಾಕಷ್ಟು ನೀರಾವರಿಯ ತಜ್ಞರಿರ್ಬೋದು, ಇಂಜಿನಿಯರ್ಗಳಿರ್ಬೋದು, ಮತ್ತೆ
ಕಾನೂನು ತಜ್ಞರಿರ್ಬೋದು, ಇವರೆಲ್ಲ ಒಂದಷ್ಟು ಮಾಹಿತಿಗಳನ್ನು ಮಂತ್ರಿಗಳಿಗೂ ಕೊಡ್ತಾರೆ ಮತ್ತು ಎಲ್ಲಿ ಆ ಮಾಹಿತಿಯನ್ನು ಯಾರಿಗೆ ತಲುಪಿಸ್ಬೇಕು ತಲುಪಿಸುವಂಥ ಕೆಲಸ ಮಾಡ್ತಾರೆ. ಅದೇನೋ ಒಂದು ದೊಡ್ಡ ವಿಚಾರ ಅಲ್ಲ. ಬಹುಶಃ ಎಷ್ಟೋ ಜನಕ್ಕೆ ಆ ಖಾತೆಯಲ್ಲಿ ಅನುಭವ ಕೊರತೆ ಇದ್ರೂ ಸಹ ನಿಭಾಯಿಸಿದಂಥ ಉದಾಹರಣೆಗಳು ಕರ್ನಾಟಕದಲ್ಲಿ ಬೇಕಷ್ಟಿದ್ದಾವೆ. ಆದರೆ ಇವತ್ತು ನಮ್ಮ ಇಲ್ಲಿ ಕೆಲಸ ಮಾಡಬೇಕಾದವ್ರು ಯಾರು ಅಂದರೆ ನಮ್ಮ ಕಾನೂನು ತಜ್ಞರು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ನೇಮಿಸುವಂಥ ವಕೀಲರು ಸರಿಯಾದ ರೀತಿಯಲ್ಲಿ ವಾದವನ್ನು ಮಾಡಬೇಕಾಗುತ್ತೆ. ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥಪಡಿಸುವಂಥ ಕೆಲಸಕ್ಕೆ ನಮ್ಮ ವಕೀಲರು ಎಲ್ಲೋ ವಿಫಲರಾಗ್ತಾರೇನೋ ಪದೇ ಪದೇ ಅಂತ ಹೇಳಿ ನನಗೆ ಅನಿಸುತ್ತೆ. ಈಗ ವಿಜಯ್ ಅವರು 3ನೇ ತಾರೀಕು ನಮ್ಮ ರಾಜ್ಯಕ್ಕೆ ಬರ್ತಿದ್ದಾರೆ. ಎರಡೂ ಮುಖ್ಯಮಂತ್ರಿಗಳು ಮಾತುಕತೆ ಆಗುತ್ತೆ. ಅದ್ರ ಮೇಲೆ ಏನಾದರೂ ಸಲಹೆ ಇಲ್ಲ ಏನಾದರೂ ಸಜೆಷನ್ಸ್ ಕೊಡ್ಬೋದಾ ತಾವು? ಬಹುಶಃ ನಾನು ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಒಟ್ಟಿಗೆ ಚರ್ಚೆ ಮಾಡುವಂಥದ್ದು ಕಾವೇರಿ ವಿಚಾರದಲ್ಲಿ ಒಂದು ಇತಿಹಾಸದ ತೀರ್ಮಾನ, ಭಾರಿ ಒಳ್ಳೆ ತೀರ್ಮಾನವನ್ನು ಇಬ್ಬರು ತಗೊಂಡಿದ್ದಾರೆ. ಕುಂತು ಚರ್ಚೆ ಮಾಡುವಂಥ ತೀರ್ಮಾನ. ನಾನು ಈ ಸಂದರ್ಭದಲ್ಲಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಕಾವೇರಿ ಸಂಘರ್ಷ ಅನ್ನೋದು ಎಲ್ಲ ಕಾಲಕ್ಕೂ ಉಳಿಯೋದು ಬೇಡ. ಕರ್ನಾಟಕ ಒಂದಷ್ಟು TMC ನೀರು ಜಾಸ್ತಿ ಆಗ್ಬೋದು, ತಮಿಳುನಾಡಿಗೆ ಒಂದಷ್ಟು ನೀರು TMC ನೀರು ಕಡಿಮೆ ಆಗ್ಬೋದು. ಆದರೆ ಒಂದು ಶಾಶ್ವತವಾದ ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ಎರಡೂ ಸರ್ಕಾರಗಳು ಮಾಡಬೇಕಾಗತ್ತೆ. ಆಗಸ್ಟ್ 3ನೇ ತಾರೀಕು ಬೆಂಗಳೂರು ನಡೆಯುವಂಥ ಸಭೆಯಲ್ಲಿ ಸರಿಯಾದಂಥ ತೀರ್ಮಾನಗಳಾಗಲಿ ಅಂತ ನಾನು ಎರಡೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೀನಿ. ಯಾಕೆಂದರೆ ಈ ಸಂಘರ್ಷ ನಮ್ಮ ಹಿಂದೆ ಬರುವಂಥ ಪೀಳಿಗೆಗೆ ಅದು ಸಂಘರ್ಷವಾಗಿ ಉಳಿಯಬಾರ್ದು, ವಿವಾದವಾಗಿ ಉಳಿಯಬಾರ್ದು. ಅದಕ್ಕೆ ಇವತ್ತಿನ ಕಾಲಘಟ್ಟಕ್ಕೆ ಪರಿಹಾರವನ್ನು ಕೊಡುವಂಥ ಕೆಲಸ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಭಾರಿ ದೊಡ್ಡ ಜವಾಬ್ದಾರಿ ಇದೆ. ತಮಿಳುನಾಡಿನ ಕಾನೂನು ತಜ್ಞರು, ನೀರಾವರಿ ತಜ್ಞರು, ಹಾಗೆ ಕರ್ನಾಟಕದ ನೀರಾವರಿ ತಜ್ಞರು, ಕಾನೂನು ತಜ್ಞರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕುಂತು ಮಾತಾಡಿ ಈ ಭಾರಿ ವರ್ಷಗಳ ಈ ಸಂಘರ್ಷಕ್ಕೆ ಕೊನೆಯ ತೆರೆಯನ್ನು ಎಳೆಯುವಂಥ ಕೆಲಸವನ್ನು ಮಾಡಿದ್ರೆ ಎರಡೂ ಅಕ್ಕಪಕ್ಕದ ರಾಜ್ಯಗಳು, ಎರಡೂ ದ್ರಾವಿಡ ಭಾಷೆಗಳ ರಾಜ್ಯಗಳು ಸಂಘರ್ಷಕ್ಕಾಗಿ ಯಾರೋ ಅಮಾಯಕರು ಬಲಿಯಾಗದಂತೆ ಈ ಸಂಘರ್ಷಕ್ಕೊಂದು ಅಂತ್ಯ ಕಾಣಿಸಿ ಅಂತ ಹೇಳಿ ನಾನು ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಕೊನೆಯದಾಗಿ, ಈಗ ಸದ್ಯಕ್ಕೆ ನಮ್ಮ ರಾಜ್ಯಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಿದೆ. ಈಗ 3ನೇ ತಾರೀಕು ಸಭೆ ವಿಫಲ ಆದರೆ ಕರವೇ ಹೋರಾಟ ಹೇಗಿರುತ್ತೆ ಸರ್? ಎಚ್ಚರಿಕೆ ಏನು ಸರ್ಕಾರಕ್ಕೆ? ಬಹುಶಃ ಏನಾದರೂ ಇಬ್ಬರಲ್ಲಿ ಒಮ್ಮತ ಬರದೆ ಆ ಸಭೆಯಲ್ಲಿ ತೀರ್ಮಾನ ತಗೊಳಕ್ಕೆ ಆಗದೆ ಹೋದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಸರ್ಕಾರ, ಮುಖ್ಯಮಂತ್ರಿಗಳು ತಮಿಳುನಾಡಿಗೆ ಮತ್ತು ಕೇಂದ್ರದ ಕಾವೇರಿ ನೀರು ನಿಯಂತ್ರಣ ಸಮಿತಿಗಿರ್ಬೋದು, ಇಲ್ಲ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರಕ್ಕಿರ್ಬೋದು, ನೇರವಾಗಿ ಹೇಳಬೇಕು, ಈ ಸಂದರ್ಭದಲ್ಲಿ ನಾವು ಒಂದು TMC ಅಲ್ಲ, ಒಂದು ಹನಿ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಿಂದೆ ಬಂಗಾರಪ್ಪನವರು ತಗೊಂಡ ತೀರ್ಮಾನ ಇತ್ತಲ್ಲ 91ರಲ್ಲಿ, ಅಂಥ ತೀರ್ಮಾನವನ್ನು ತಗೊಳ್ಳುವಂಥ ಶಕ್ತಿ, ಸಾಮರ್ಥ್ಯ ಇವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೂ ಬರಬೇಕಾಗತ್ತೆ. ನಾನು ಕರ್ನಾಟಕದ ರಾಜ್ಯದ ರೈತರ ಹಿತ ಬಲಿ ಕೊಟ್ಟು ತಮಿಳುನಾಡಿಗೆ ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ, ನೀರು ಕೊಡೋ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ ಅಂತ ವಾದ ಮಾಡಬೇಕಾಗತ್ತೆ. ಅದನ್ನು ನೀರು ಕೊಟ್ಟರೆ 91ರಲ್ಲಿ ಹೇಗೆ ಕರ್ನಾಟಕ ಭುಗಿಲೆದ್ದು ನಿಂತ್ಕೊಂತಲ್ಲ, ಆ ಪರಿಸ್ಥಿತಿಗೆ ಕರ್ನಾಟಕ ಬರೋದು ಬೇಡ ಅಂತ ಅನ್ನೋದಾದ್ರೆ ರಾಜ್ಯ ಸರ್ಕಾರ ಸರಿಯಾದ ತೀರ್ಮಾನ ತಗೋಬೇಕು. ಇಲ್ಲದೆ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ 91ರ ಹೋರಾಟವನ್ನ ಮತ್ತೆ ಕರ್ನಾಟಕ ತಮಿಳುನಾಡಿಗೆ ಅರ್ಥ ಆಗುವ ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಧನ್ಯವಾದಗಳು. ಇದಿಷ್ಟು ಕರವೇ ಅಧ್ಯಕ್ಷರಂತ ನಾರಾಯಣಗೌಡರ ಮಾತಾಗಿದ್ದು.
ಈಗಾಗಲೇ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿದೆ, ನಿಗದಿತ ಪ್ರಮಾಣದಲ್ಲಿ ಮಳೆ ಬರೋದಿಲ್ಲ ಅಂತ. ಈಗ ಅದೆಲ್ಲವೂ ಕೂಡ ಗೊತ್ತಿದೆ, ಯಾವುದೇ ಡ್ಯಾಮ್ಗಳು ಕೂಡ ಭರ್ತಿಯಾಗಿಲ್ಲ. ಇನ್ನು ಮುಖ್ಯಮಂತ್ರಿಗಳು ಕೂಡ ರಾಜ್ಯದ ರೈತರಲ್ಲಿ ಮನವಿ ಮಾಡಿದ್ದಾರೆ, ಯಾರು ಕೂಡ ಬೆಳೆಗಳನ್ನ ಬೆಳಿಬೇಡ್ರಿ ಅಂತ. ಇಂಥ ಸಂದರ್ಭದಲ್ಲಿ 3500 TMC ನೀರನ್ನ ಎಲ್ಲಿಂದ ಕೊಡಬೇಕು? ನೀರು ಇದ್ದಿದ್ರೆ ಕೊಡಬಹುದಾಯಿತು, ಆದ್ರೆ ಮಳೆನೂ ಬರ್ತಿಲ್ಲ, ನೀರು ಇಲ್ಲ. ಹೀಗಾಗಿ ರೈತರಲ್ಲಿ ಮತ್ತೆ ಕನ್ನಡ ಪರ ಹೋರಾಟಗಾರರಲ್ಲಿ ಆಕ್ರೋಶ ವ್ಯಕ್ತ ಆಗ್ತಿದೆ. ಯಾವ ರೀತಿಯಾಗಿ 3ನೇ ತಾರೀಕು ಸಭೆ ಆಗುತ್ತೆ, ಇಬ್ಬರು ಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕ್ಯಾಮರಾಮನ್ ಸುಧೀರ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.